ಡೇ 15 ಇಂಗ್ಲೀಷ್ ಕಲಿಯಿರಿಯಲ್ಲಿ ಇವತ್ತು ನಾವು ಪೊಜೆಷನ್ ಅಂದರೆ ಹತ್ತಿರ ಇರುವುದು ಇದರ ಬಗ್ಗೆ ಕಲಿಯೋಣ. ನಮ್ಮ ಹತ್ತಿರ ಏನಿದೆ, ಯಾರ ಹತ್ತಿರ ಏನಿದೆ, ಅದನ್ನು ಹೇಗೆ ಹೇಳುವುದಂತ ಕಲಿಯೋಣ. ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಎರಡು ಸಹಾಯಕ ಕ್ರಿಯಾಪದಗಳನ್ನು ಉಪಯೋಗಿಸ್ತಾರೆ. ಐ, ವಿ, ಯು, ದೇ ಜೊತೆ ಹ್ಯಾವ್ ಬರ್ತದೆ. ಹಿ, ಶಿ, ಇಟ್ ಮತ್ತು ಹೆಸರು ಬಂದಾಗ ಹ್ಯಾಸ್ ಬರ್ತದೆ. ಉದಾಹರಣೆಗೆ, ನನ್ನ ಹತ್ತಿರ ಒಂದು ಕಾರ್ ಇದೆ, ಐ ಹ್ಯಾವ್ ಎ ಕಾರ್. ಅವಳ ಹತ್ತಿರ ಹೊಸ ಪೆನ್ ಇದೆ, ಶಿ ಹ್ಯಾಸ್ ಎ ನ್ಯೂ ಪೆನ್. ನಮ್ಮ ಹತ್ತಿರ ಸಾಕಷ್ಟು ಸಮಯವಿದೆ, ವಿ ಹ್ಯಾವ್ ಇನಫ್ ಟೈಮ್. ಅವನ ಹತ್ತಿರ ಒಂದು ಸೈಕಲ್ ಇದೆ, ಹಿ ಹ್ಯಾಸ್ ಎ ಬೈಸಿಕಲ್. ಇಲ್ಲ ಅನ್ಬೇಕು, ನನ್ನ ಹತ್ತಿರ ಇಲ್ಲ ಅಥವಾ ಅವರ ಹತ್ತಿರ ಇಲ್ಲ ಅಥವಾ ನಮ್ಮ ಹತ್ತಿರ ಇಲ್ಲ ಅಥವಾ ನಿನ್ನ ಹತ್ತಿರ ಇಲ್ಲ. ಇದನ್ನು ಹೇಳಲಿಕ್ಕೆ ಏನು ಹೇಳಬೇಕು? ಹತ್ತಿರ ಇಲ್ಲ. ಐ, ವಿ, ಯು, ದೇ ಜೊತೆ ಇಲ್ಲಿ ಡು ನಾಟ್ ಹ್ಯಾವ್ ಬರ್ತದೆ, ಡೋಂಟ್ ಹ್ಯಾವ್. ಅದೇ ಥರ ಹಿ, ಶಿ, ಇಟ್ ಮತ್ತು ಹೆಸರು ಬಂದಾಗ ಡಸ್ ನಾಟ್ ಹ್ಯಾವ್ ಬರ್ತದೆ. ನನ್ನ ಹತ್ತಿರ ಹಣ ಇಲ್ಲ, ಐ ಡೋಂಟ್ ಹ್ಯಾವ್ ಮನಿ. ಅವನ ಹತ್ತಿರ ಮೊಬೈಲ್ ಇಲ್ಲ, ಹಿ ಡಸಂಟ್ ಹ್ಯಾವ್ ಎ ಮೊಬೈಲ್. ಇದೇ ಥರ ಈಗ ಇದರ ಭೂತಕಾಲ ನೋಡಿ, ಹಿಂದೆ ಇತ್ತು, ಈಗ ಇಲ್ಲ. ಅದಕ್ಕೆ ನಾವು ಹ್ಯಾಡ್ ಉಪಯೋಗಿಸ್ತೇವೆ. ಇಲ್ಲಿ ಐ, ವಿ, ಯು, ದೇ, ಹಿ, ಶಿ, ಇಟ್, ಹೆಸರು, ಎಲ್ಲದಕ್ಕೂ ಹ್ಯಾಡ್ ಉಪಯೋಗಿಸ್ತಾರೆ. ನನ್ನ ಹತ್ತಿರ ಒಂದು ಹಳೆಯ ಪುಸ್ತಕ ಇತ್ತು, ಐ ಹ್ಯಾಡ್ ಆ್ಯನ್ ಓಲ್ಡ್ ಬುಕ್. ಅವರ ಹತ್ತಿರ ದೊಡ್ಡ ಮನೆ ಇತ್ತು, ದೇ ಹ್ಯಾಡ್ ಎ ಬಿಗ್ ಹೌಸ್. ನಿನಗೆ ನಿನ್ನೆ ಜ್ವರವಿತ್ತು, ಯು ಹ್ಯಾಡ್ ಎ ಫೀವರ್ ಎಸ್ಟರ್ಡೇ. ಇದರದ್ದು ನೆಗೆಟಿವ್ ಡಿಡ್ ನಾಟ್ ಹ್ಯಾವ್ ಬರ್ತದೆ. ನನ್ನ ಹತ್ತಿರ ಕೊಡೆ ಇರಲಿಲ್ಲ, ಐ ಡಿಡ್ ನಾಟ್ ಹ್ಯಾವ್ ಎನ್ ಅಂಬ್ರೆಲ್ಲಾ. ಎಲ್ಲದಕ್ಕೂ ಡಿಡ್ ನಾಟ್ ಹ್ಯಾವ್ ಬರ್ತದೆ, ಐ, ವಿ, ಯು, ದೇ, ಹಿ, ಶೀಟ್ ಮತ್ತು ಹೆಸರು ಬಂದಾಗಲೂ. ಇದರದ್ದೇ ಭವಿಷ್ಯತ್ ಕಾಲ ಇನ್ನು ಮುಂದೆಗೆ, ಅದಕ್ಕೆ ನಾವು ವಿಲ್ ಹ್ಯಾವ್ ಉಪಯೋಗಿಸ್ತೇವೆ. ಎಲ್ಲದಕ್ಕೂ ಇಲ್ಲಿ ವಿಲ್ ಹ್ಯಾವೇ ಬರ್ತದೆ, ಐ, ವಿ, ಯು, ದೇ, ಹಿ, ಶೀಟ್ ಮತ್ತು ನೇಮ್ ಬಂದಾಗ ವಿಲ್ ಹ್ಯಾವೇ ಬರ್ತದೆ. ಮುಂದಿನ ವರ್ಷ ನನ್ನ ಹತ್ತಿರ ಸ್ವಂತ ಮನೆ ಇರಲಿದೆ, ಐ ವಿಲ್ ಹ್ಯಾವ್ ಮೈ ಓನ್ ಹೌಸ್ ನೆಕ್ಸ್ಟ್ ಇಯರ್. ಅವನ ಹತ್ತಿರ ನಾಳೆ ಈ ಪುಸ್ತಕವಿರುತ್ತದೆ, ಹಿ ವಿಲ್ ಹ್ಯಾವ್ ದಟ್ ಬುಕ್ ಟುಮಾರೋ. ಈಗ ಟೇಬಲ್ ಹ್ಯಾವ್ ಮತ್ತು ಹ್ಯಾಸ್ ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತದೆ, ಐ ಹ್ಯಾವ್ ಎ ಪೆನ್. ಅದರದ್ದೇ ಭೂತಕಾಲ ಪಾಸ್ಟಲ್ಲಿ ಐ ಹ್ಯಾಡ್ ಎ ಪೆನ್ ಆಗ್ತದೆ. ಅದರದ್ದೇ ಭವಿಷ್ಯತ್ ಕಾಲ ಫ್ಯೂಚರಲ್ಲಿ ಐ ವಿಲ್ ಹ್ಯಾವ್ ಎ ಪೆನ್ ಆಗ್ತದೆ. ಪ್ರಾಕ್ಟೀಸ್, ಅಭ್ಯಾಸ ಮಾಡಿ. ನನ್ನ ಹತ್ತಿರ 5 ರೂಪಾಯಿ ಇದೆ, ಐ ಹ್ಯಾವ್ 5 rupees. ಅವಳ ಹತ್ತಿರ ಕೊಡೆ ಇದೆ, ಶಿ ಹ್ಯಾಡ್. ಅವಳ ಹತ್ತಿರ ಕೊಡೆ ಇತ್ತು, ಶಿ ಹ್ಯಾಡ್ ಆ್ಯನ್ ಅಂಬ್ರೆಲ್ಲಾ. ನಿನ್ನ ಹತ್ತಿರ ಲೈಸೆನ್ಸ್ ಇದೆಯೇ, ಡು ಯು ಹ್ಯಾವ್ ಎ ಲೈಸೆನ್ಸ್.